ಶಿವಕುಮಾರ್ ಅವರು ಪ್ರಜೆಗಳ ಸೇವೆಯೇ ಪರಮಾತ್ಮನ ಸೇವೆ ಎಂದು ನಂಬಿರುವಂತಹ ಧೀರ ನಾಯಕರು ವೇದಿಕೆಯಲ್ಲಿದ್ದಾರೆ. ಕಷ್ಟಗಳನ್ನ ಪರಿಹರಿಸಲಿಕ್ಕಾಗಿ ಆಗಮಿಸಿದ್ದಾರೆ. ಬಂಧುಗಳೇ, ನಾಡಗೀತೆಯ ಮುಖೇನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವಂತಹ ಹೊತ್ತು ಸನ್ನಿಹಿತವಾಗಿದೆ. ಜನರೆಡೆಗೆ ಕೈ ಬೀಸ್ತಾ ನಾನಿದ್ದೇನೆ ನಿಮ್ಮೊಂದಿಗೆ ಎನ್ನುವಂತಹ ಭರವಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು. ದಯವಿಟ್ಟು ಮಾನ್ಯ ಉಪಮುಖ್ಯಮಂತ್ರಿಗಳು ಆಸೀನರಾಗಬೇಕು. ಹಾಗೂ ಎಲ್ಲ ಗಣ್ಯರು, ಮಾನ್ಯ ಸಂಸದರಾದಂತಹ ಶ್ರೀಯುತ ಡಿ.ಕೆ. ಸುರೇಶ್ ಅವರು, ಹಾಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಕೃಷ್ಣಪ್ಪನವರು, ಆಡಳಿತಗಾರರಾದಂತಹ ಶ್ರೀ ರಾಕೇಶ್ ಸಿಂಗ್ ರವರು, ಮುಖ್ಯ ಆಯುಕ್ತರಾದಂತಹ ಶ್ರೀ ತುಷಾರ್ ಗಿರಿನಾಥ್ ರವರು, ಹಾಗೆ ಕಾರ್ಯದರ್ಶಿಗಳು ಮಾನ್ಯ ಉಪಮುಖ್ಯಮಂತ್ರಿ ರಾಜೇಂದ್ರ ಚೋಳನ್ ಅವರು, ಹಾಗೆ ಎಲ್ಲ ಗಣ್ಯರು ಆಸೀನರಾಗಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಬಂಧುಗಳೇ, ಡಿ.ಕೆ. ಶಿವಕುಮಾರ್ ಅವರು ಪ್ರಜೆಗಳ ಸೇವೆಯೇ ಪರಮಾತ್ಮನ ಸೇವೆ ಎಂದು ನಂಬಿರುವಂತಹ ಧೀರ ನಾಯಕರು ವೇದಿಕೆಯಲ್ಲಿದ್ದಾರೆ. ಕಷ್ಟಗಳನ್ನ ಪರಿಹರಿಸಲಿಕ್ಕಾಗಿ ಆಗಮಿಸಿದ್ದಾರೆ. ಬಂಧುಗಳೇ, ನಾಡಗೀತೆಯ ಮುಖೇನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವಂತಹ ಹೊತ್ತು ಸನ್ನಿಹಿತವಾಗಿದೆ. ಜನರೆಡೆಗೆ ಕೈ ಬೀಸ್ತಾ ನಾನಿದ್ದೇನೆ ನಿಮ್ಮೊಂದಿಗೆ ಎನ್ನುವಂತಹ ಭರವಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು. ದಯವಿಟ್ಟು ಮಾನ್ಯ ಉಪಮುಖ್ಯಮಂತ್ರಿಗಳು ಆಸೀನರಾಗಬೇಕು. ಹಾಗೂ ಎಲ್ಲ ಗಣ್ಯರು, ಮಾನ್ಯ ಸಂಸದರಾದಂತಹ ಶ್ರೀಯುತ ಡಿ.ಕೆ. ಸುರೇಶ್ ಅವರು, ಹಾಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಕೃಷ್ಣಪ್ಪನವರು, ಆಡಳಿತಗಾರರಾದಂತಹ ಶ್ರೀ ರಾಕೇಶ್ ಸಿಂಗ್ ರವರು, ಮುಖ್ಯ ಆಯುಕ್ತರಾದಂತಹ ಶ್ರೀ ತುಷಾರ್ ಗಿರಿನಾಥ್ ರವರು, ಹಾಗೆ ಕಾರ್ಯದರ್ಶಿಗಳು ಮಾನ್ಯ ಉಪಮುಖ್ಯಮಂತ್ರಿ ರಾಜೇಂದ್ರ ಚೋಳನ್ ಅವರು, ಹಾಗೆ ಎಲ್ಲ ಗಣ್ಯರು ಆಸೀನರಾಗಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಬಂಧುಗಳೇ, ಡಿ.ಕೆ. ಶಿವಕುಮಾರ್ ಅವರು ಪ್ರಜೆಗಳ ಸೇವೆಯೇ ಪರಮಾತ್ಮನ ಸೇವೆ ಎಂದು ನಂಬಿರುವಂತಹ ಧೀರ ನಾಯಕರು ವೇದಿಕೆಯಲ್ಲಿದ್ದಾರೆ. ಕಷ್ಟಗಳನ್ನ ಪರಿಹರಿಸಲಿಕ್ಕಾಗಿ ಆಗಮಿಸಿದ್ದಾರೆ. ಬಂಧುಗಳೇ, ನಾಡಗೀತೆಯ ಮುಖೇನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವಂತಹ ಹೊತ್ತು ಸನ್ನಿಹಿತವಾಗಿದೆ. ಜನರೆಡೆಗೆ ಕೈ ಬೀಸ್ತಾ ನಾನಿದ್ದೇನೆ ನಿಮ್ಮೊಂದಿಗೆ ಎನ್ನುವಂತಹ ಭರವಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು. ದಯವಿಟ್ಟು ಮಾನ್ಯ ಉಪಮುಖ್ಯಮಂತ್ರಿಗಳು ಆಸೀನರಾಗಬೇಕು. ಹಾಗೂ ಎಲ್ಲ ಗಣ್ಯರು, ಮಾನ್ಯ ಸಂಸದರಾದಂತಹ ಶ್ರೀಯುತ ಡಿ.ಕೆ. ಸುರೇಶ್ ಅವರು, ಹಾಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಕೃಷ್ಣಪ್ಪನವರು, ಆಡಳಿತಗಾರರಾದಂತಹ ಶ್ರೀ ರಾಕೇಶ್ ಸಿಂಗ್ ರವರು, ಮುಖ್ಯ ಆಯುಕ್ತರಾದಂತಹ ಶ್ರೀ ತುಷಾರ್ ಗಿರಿನಾಥ್ ರವರು, ಹಾಗೆ ಕಾರ್ಯದರ್ಶಿಗಳು ಮಾನ್ಯ ಉಪಮುಖ್ಯಮಂತ್ರಿ ರಾಜೇಂದ್ರ ಚೋಳನ್ ಅವರು, ಹಾಗೆ ಎಲ್ಲ ಗಣ್ಯರು ಆಸೀನರಾಗಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಬಂಧುಗಳೇ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.